ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿತ ಕರ್ನಾಟಕ ಸಮತಾ ಸೈನಿಕ ದಳದ ಗ್ರಾಮ ಶಾಖೆಯನ್ನು ಹೊಸಕೋಟೆ ತಾಲೂಕಿನ ಚೀಮಸಂದ್ರ, ದಿಂಬಳ್ಳಿ ಗ್ರಾಮಗಳಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ. ಚನ್ನಕೃಷ್ಣಪ್ಪನವರು ಅದ್ದೂರಿಯಾಗಿ ಪ್ರಾರಂಭ ಮಾಡಿದರು. ಯುವಕ ಯುವತಿಯರು, ಮಹಿಳೆಯರು, ವೃದ್ಧರೋಪಾದಿಯಾಗಿ ಮಕ್ಕಳು ಸಂಭ್ರಮ ಸಡಗರದಿಂದ ಹಬ್ಬದಂತೆ ಕರ್ನಾಟಕ ಸಮತಾ ಸೈನಿಕ ದಳದ ಗ್ರಾಮ ಶಾಖೆ ಉದ್ಘಾಟನೆಯ ಸಮಾರಂಭದಲ್ಲಿ ಕಳಶಗಳನ್ನು ಹೊತ್ತು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಯುವಕರು ತಮಟೆ ವಾದ್ಯಕ್ಕೆ ನೃತ್ಯ ಮಾಡಿ ಸಂಭ್ರಮದಿಂದ ಕರ್ನಾಟಕ ಸಮತಾ ಸೈನಿಕ ದಳದ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದರು. ಕರ್ನಾಟಕ ಸಮತಾ ಸೈನಿಕ ಅನಾವರಣಗೊಳಿಸಿ ವಿಶ್ವದಲ್ಲಿಯೇ ಅತ್ಯಂತ ಪ್ರಸಿದ್ಧಿಯಾದ ಸಂವಿಧಾನವನ್ನು ನೀಡಿರುವ ಏಕೈಕ ಮಹಾನ್ ನಾಯಕರೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸವಾಲೆಸೆದು ನಿಮಗೆ ತಾಕತ್ತಿದ್ದರೆ ಅಷ್ಟು ಇದೇ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಮಾತನಾಡಿ ಕರ್ನಾಟಕ ಸಮತಾ ಸೈನಿಕ ದಳ ಹೋರಾಟದ ಮುಖಾಂತರವಾಗಿ ಜನಮನ್ನಣೆ ಗಳಿಸಿದ್ದು ಸಾಮಾಜಿಕ ನ್ಯಾಯಕ್ಕಾಗಿ ಪಣ ತೊಟ್ಟಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸಮತಾ ಸೈನಿಕರ ಗ್ರಾಮ ಶಾಖೆಗಳು ಮತ್ತು ತಾಲೂಕಿನ ಅಧ್ಯಕ್ಷರು ತುಂಬಾ ಚೆನ್ನಾಗಿ ರಾಜ್ಯಾಧ್ಯಕ್ಷರಾದಂತ ಬಿ. ಚನ್ನಕೃಷ್ಣವರು ತುಂಬಾ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಎಲ್ಲ ಇಲಾಖೆಗಳು ಕೃಷಿ, ತೋಟಗಾರಿಕೆ, ಸಮಾಜ ಕಲ್ಯಾಣ, ಕಂದಾಯ, ನಮ್ಮ ಪಂಚಾಯತಿ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ನಾವೇನಿದೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತೇಳಿ ನಮ್ಮ ಕೆಲವು ಹೆಣ್ಮಕ್ಳು ಬರದೇ ಇಲ್ಲ, ಅವ್ರಿಗೆ 4 ಕೋಡೆ ಬಗ್ಗೆ ಇಟ್ಬಿಡ್ತಾರೆ. ಏನು ಇವಾಗ ನಮ್ಮ ಇಲಾಖೆ ಕಾರ್ಯಕ್ರಮ ಇರ್ಬೋದು, ಬೇರೆ ಇಲಾಖೆ ಕಾರ್ಯಕ್ರಮಗಳು ಇದೆಲ್ಲ ಮುಖಂಡರು ನಮ್ಮ ಕಚೇರಿಗೆ ನಾವು ಅಧಿಕಾರಿ ನಮ್ಮ ಆಫೀಸರ್ ನಾವು ಮತ್ತು 4 ಜನ ಸಿಬ್ಬಂದಿ ಹೇಳ್ತೀವಿ. ನಾವೆಲ್ಲರಿಗೂ ತಲುಪಕ್ಕಾಗಲ್ಲ ಕಾರ್ಯಕ್ರಮದ ಬಗ್ಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿಲ್ಲ ಅಂತ ಆಗಿದೆ. ನೀವೆಲ್ಲರೂ ತುಂಬಾ ಖುಷಿಯಿಂದ ತುಂಬಾ ಅದ್ದೂರಿಯಾಗಿ ಕರ್ನಾಟಕ ಸಮತಾ ಸೈನಿಕ ದಳನ ಸ್ವಾಗತಿಸಿಕೊಂಡಿದ್ದೀರಾ. ಹಾಗಾಗಿ ನಮ್ಮ ರಾಜ್ಯ ಕಮಿಟಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ನಾವು ಅನ್ಬೋದು ಏನ್ ಸಂಘಟನೆ ಮಾಡೋದು, ಏನ್ ಮಹಾ ಅನ್ಬೋದು. ಆ ಸಂಘಟನೆ ಮಾಡಬೇಕಾದ್ರೆ ಅದರ ಒಂದು ಕಾರ್ಯಕರ್ತರಾಗಿರ್ಬೋದು, ಅದರ ಅಧ್ಯಕ್ಷರಾಗಿರ್ಬೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಆ ಸಂಘಟನೆ ಮಾಡೋದು ಮಾತ್ರ ಗೊತ್ತಾಗುತ್ತೆ. ದಯಮಾಡಿ ಎಲ್ಲರೂ ಮಾತಾಡಿದರೆ ಆದ್ರೆ ನಾವು ಸ್ಟೇಟ್ಮೆಂಟ್ ಆಗಿದೆ, ಅರ್ಥ ಮಾಡ್ಕೊಳ್ರಿ. ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಿ, ಸ್ಟೇಟ್ಮೆಂಟ್ ಕೊಡ್ಲಿ. ನಮ್ಗೆ ಪಕ್ಷ ಮುಖ್ಯ ಅಲ್ಲ, ನಮ್ಮ ಜನ ಮುಖ್ಯ ಅಂತ ಕೊಡ್ಲಿ. ಆಗ ನಾವು ಒಪ್ಕೊಳ್ತೀವಿ ಅವ್ರ ಬಗ್ಗೆ, ಯಾವ ನಾಯಕರುಗಳೇ ಆಗಲಿ. ನಮಗೆ ಯಾವ್ದೋ ಬೀದಿಯಲ್ಲಿ ಹೋಗ್ತದೆ, ಯಾವ್ದು ಬೆಳೆದ ತೊಂದರೆ ಆಗಿದೆ ಅಂದ್ರೆ ನಮ್ಗೆ ಉಳಿತದೆ, ನಮ್ಗೆ ನೋವಾಗುತ್ತೆ. ನಮ್ಮ ಮನೆ ತೊಂದರೆ ಆದ್ರೆ ನೋವು, ನಮ್ಮ ಜನಕ್ಕೆ ತೊಂದರೆ ಆದ್ರೆ ನೋವಾಗಿದೆ. ದಯಮಾಡಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಂದ್ರೆ ನಮ್ಮ ಮನೆಗಳಲ್ಲಿ ಕುತ್ಕೊಂಡು ಆಗಲ್ಲ. ಸಂವಿಧಾನ ಬಾಬಾ ಸಾಹೇಬ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾರ್ಗಗಳನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾರ್ಗದಲ್ಲಿ ನಾವು ನಡೆಯುವಂತಲೇ ನಾವು ಕೇಳ್ಕೊಳ್ತಾ ಇದೀವಿ. ಪ್ರತಿನಿತ್ಯ ಒಟ್ಟಿಗಿರ್ತೀವಿ. ದಿಂಬಳ್ಳಿ ಚೀಮಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 3ರಲ್ಲಿ ಸರ್ಕಾರಿ ಭೂಮಿ ಇದೆ, ಅದು ಒತ್ತುವರಿ ಆಗಿದೆ. ಇಲ್ಲಿ ಏನು ನಿರಾಶ್ರಿತರಿದ್ದಾರೆ, ವಸತಿ ರಹಿತರಿದ್ದಾರೆ, ಅವರಿಗೆ ಸೈಟ್ಗಳನ್ನ ಕೊಡ್ತಕ್ಕಂಥ ಹೋರಾಟ ಮಾಡಿದೀವಿ. ಆ ಸೈಟ್ಗಳನ್ನ ಕರ್ನಾಟಕ ಸಮತಾ ಸೈನಿಕ ದಳ ಯಾರೇ ಅಡ್ಡಿ ಬಂದು ಕೊಡಿಸ್ತೀವಿ ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ಏನು ಯೋಜನೆ ಇದೆ,
ಮಾನ್ಯ ವಸತಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಏನು ವಸತಿ ರಹಿತರಿದ್ದಾರೆ ಹೊಸಕೋಟೆ ತಾಲೂಕಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ, ವಿಶೇಷವಾಗಿ ಚೀಮಸಂದ್ರ ದಿಂಬಳ್ಳಿ ಗ್ರಾಮದಲ್ಲಿ ಅವರಿಗೆ ಕೂಡಲೇ ವಸತಿಗಳನ್ನ ಮಂಜೂರು ಮಾಡಬೇಕು ಅನ್ನುವಂತ ಒತ್ತಾಯವನ್ನ ನಾನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜನಾಂಗಕ್ಕೆ ಒಂದು ವರ್ಷಕ್ಕೆ 34,450 ಕೋಟಿ ಬಂದಿದೆ ಇವತ್ತು. ಇದನ್ನೇ 34,450 ಕೋಟಿ ರಾಜ್ಯ ಸರ್ಕಾರ ನಮ್ಮ ಜನಾಂಗಕ್ಕೆ ಖರ್ಚು ಮಾಡಬೇಕು. ಇದಕ್ಕೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನ ಮಾನ್ಯ ಸಿದ್ದರಾಮಯ್ಯನವರಿಗೆ, ಆಂಜನೇಯ ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ನಾನಂತೂ ಪ್ರಾಮಾಣಿಕವಾಗಿ ಹೇಳ್ತೀನಿ. ಸರ್ಕಾರಗಳು ಕೂಡ ಒಪ್ಪಲಿಲ್ಲ. ನಾವೆಲ್ಲ ಹೋರಾಟವನ್ನು ಮನ್ನಿಸಿ ಮತ್ತೆ ನಮ್ಮಲ್ಲಿ ಎಸ್ಸಿ ಎಸ್ಟಿ ನೌಕರರ ಬಡ್ತಿ ಮೀಸಲಾತಿ ಹೋರಾಟ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧವಾಗಿದ್ದ ಆದೇಶ ಬಂದಾಗ ಕೂಡ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕೈ ಬಿಟ್ಟಿಲ್ಲ. ನಮ್ಮೆಲ್ಲರೂ ಕೂಡ ನಮ್ಮೆಲ್ಲ ನೌಕರರನ್ನ ಹಿತವನ್ನ ಕಾಪಾಡೋದಕ್ಕಾಗಿ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿಸಿ ನಮ್ಮ ಹೋರಾಟಕ್ಕೆ ಮಾಡಿದ್ರು. ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆ ಜಾರಿ ತಂದು ಇವತ್ತು ನಮ್ಮೆಲ್ಲ ನೌಕರರು ಕೂಡ ಪ್ರಮೋಷನ್ ತಗೊಂಡು ಸಮುದಾಯದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ಮಾಡಿದ್ದಾರೆ. ಪಟಾಕಿ ದೀಪಾವಳಿ ಹಬ್ಬಕ್ಕೆ ಪಟಾಕಿಯನ್ನ ಹೊಡಿಬಾರ್ದು, ಮತ್ತೆ ಲವ್ ಜಿಹಾದ್ಗೆ ಒಂದು ಕಾನೂನು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಮತಾಂತರ ಮಾಡೋದಕ್ಕೆ ಒಂದು ಕಾನೂನು ಮಾಡ್ತೀವಿ ಅಂತ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಮದುವೆ ಮಾಡ್ಕೊಳ್ತಕ್ಕಂಥದ್ದು ಯಾವ ಜಾತಿ ಯಾವ ಧರ್ಮದಲ್ಲಿ ಮಾಡ್ಕೋಬೇಕಂತಕ್ಕಂಥ ವೈಯಕ್ತಿಕ ವಿಚಾರ. ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಕೆಲಸ ಅನ್ನೋಂಥ ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗುತ್ತೆ. ಇದನ್ನೆಲ್ಲ ಮತಾಂತರವನ್ನ ನಿಷೇಧ ಮಾಡೋ ಬದಲು, ಈ ಪಟಾಕಿಗಳನ್ನ ನಿಷೇಧ ಮಾಡೋ ಬದಲು ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆಯನ್ನು ತಡೆಯಬೇಕು. ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಮೊದಲು ತಡೆಯಬೇಕು ಅಂತ ತಡೆಯುವಂತ ತಾಕತ್ತು ರಾಜ್ಯ ಸರ್ಕಾರಕ್ಕೆ ಇದೆ ಅನ್ನೋ ಮಾತನ್ನು ನಾನು ಇಷ್ಟಪಡ್ತೇನೆ.